ನಮಸ್ಕಾರ ಎಲ್ರಿಗೂ. ದಿನನಿತ್ಯ ಎಲ್ಲ ಅಡುಗೆಗೆ ಬಳಸೋ ಕರಿಬೇವಿನ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ವಿಟಮಿನ್ಸ್ ಎ, ಬಿ, ಸಿ, ಮಿನರಲ್ಸ್ ಲೈಕ್ ಕ್ಯಾಲ್ಶಿಯಂ, ಫಾಸ್ಫರಸ್, ಐರನ್ ಕಂಟೆಂಟ್ ಇರುತ್ತೆ. ಹೇರ್ ಹೆಲ್ತ್ ಪ್ರಮೋಟ್ ಮಾಡುತ್ತೆ, ಆ್ಯಂಟಿ ಇನ್ಫ್ಲಮೇಟ್ರಿ ಎಫೆಕ್ಟ್ಸ್ ಇರುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಕರಿಬೇವನ್ನು ಬಳಸಿ ಸಿಂಪಲ್ಲಾಗಿ ಈಸಿಯಾಗಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದುವೇ ಕರಿಬೇವಿನ ಚಿತ್ರಾನ್ನ ಹೇಗೆ ಅಂತ ನೋಡೋಣವಾ. 1-2 ರಿಂದ 3 ಸ್ಪೂನಷ್ಟು ಒಣಕೊಬ್ಬರಿ, ಇದನ್ನು ಒಂದ್ಸರಿ ಗ್ರೈಂಡ್ ಮಾಡ್ಕೊಬಿಡೋಣ. ನೋಡಿ, ಈಗ ಇದು ಆಗಿದೆ. ಒಣಕೊಬ್ಬರಿ ಹಾರ್ಡ್ ಇರೋದ್ರಿಂದ ಎಲ್ಲ ಸಾಮಗ್ರಿನೂ ಒಟ್ಟಿಗೆ ಹಾಕಿದ್ರೆ ಬೇಗ ಗ್ರೈಂಡ್ ಆಗಲ್ಲ. ಸೊ ಅದಕ್ಕೆ ಫಸ್ಟು ಒಣಕೊಬ್ಬರಿನ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಬೇರೆ ಎಲ್ಲ ಸಾಮಗ್ರಿಗಳನ್ನ ಹಾಕ್ಕೋಬೇಕಾಗತ್ತೆ. ನಮ್ಗೆ ಈಸಿ ಆಗುತ್ತೆ. ಇವಾಗ ಇದಕ್ಕೆ ಒಂದು 10 ರಿಂದ 12 ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, 1 ಹಿಡಿಯಷ್ಟು ಕರಿಬೇವು ಚಿತ್ರಾನ್ನ ಆಗಿರೋದ್ರಿಂದ ಕರಿಬೇವು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು. ಈಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ನೀರು ಹಾಕಬಾರ್ದು, ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಆಗಿದೆ ಇದು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. 1-2 ರಿಂದ 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. 1 ಸ್ಪೂನ್ ಆಯಿಲು, ಜಾಸ್ತಿನೇ ಇರಲಿ. ಇಂಗು, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, 1-2 ರಿಂದ 3 ಸ್ಪೂನಷ್ಟು ಕಡಲೆ ಬೀಜ, 1 ಸ್ಪೂನಷ್ಟು ಎಳ್ಳು, 2 ಒಣಮೆಣಸಿನ್ಕಾಯಿ, ಕರಿಬೇವು. ಈಗ ರುಬ್ಕೊಂಡಿರೋದಿತ್ತಲ್ವ ಒಣಕೊಬ್ಬರಿ, ಕರಿಬೇವು ಎಲ್ಲ ಅದಿಷ್ಟು ಹಾಕ್ಬಿಡೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ರಿಂದ 2 ನಿಮಿಷ ಬಿಸಿ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಲೋ ಫ್ಲೇಮಲ್ಲಿ 1 ರಿಂದ 2 ನಿಮಿಷ ಬಾಡಿಸ್ಕೊಳ್ಳಿ. ನೋಡಿ, ಈಗ ಇದು ಆಗಿದೆ. ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಚಿತ್ರಾನ್ನ ರೆಡಿಯಾಗಿದೆ. ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೇಸ್ಟಿಯಾಗಿರೋ ಹೆಲ್ತಿಯಾಗಿರೋ ಕರಿಬೇವಿನ ಚಿತ್ರಾನ್ನ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೆಲ್ತಿಯಾಗಿರಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.